ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಿಸಿಟ್ ಮಾಡ್ತಾ ಇರುವ ಇನ್ನೊಂದು ಪ್ರಮುಖವಾದಂತಹ ದೇವಸ್ಥಾನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಶ್ರೀ ಕರುಮಾರಿಯಮ್ಮ ಟೆಂಪಲ್. ಕರುಮಾರಿಯಮ್ಮ ಟೆಂಪಲ್ ಅಥವಾ ಕರುಮಾರಿಯಮ್ಮ ಗುಡಿ ಅಂತಲೂ ಕರೀತಾರೆ. ಈ ಸುಂದರವಾದಂತಹ ದೇವಸ್ಥಾನ ಇರೋದು ಎಕ್ಸಾಕ್ಟಾಗಿ ಶ್ರೀ ಶೃಂಗಗಿರಿಯ ಷಣ್ಮುಖ ಸ್ವಾಮಿ ಟೆಂಪಲ್ನ ಅಪೋಸಿಟು. ಸೊ ನೀವು ಶೃಂಗಗಿರಿ ಷಣ್ಮುಖನ ವಿಸಿಟ್ ಮಾಡೋಕ್ಕೆ ಹೋಗ್ತೀರಾ ಅಂತ ಅಂದರೆ ಎಕ್ಸಾಕ್ಟಾಗಿ ಅಲ್ಲಿ ಕೆಳಗಡೆಯಲ್ಲಿ ಅಪೋಸಿಟಲ್ಲಿರುವಂತಹ ಟೆಂಪಲ್ ಇದು. ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಕಟ್ಟಿರುವಂಥ ಒಂದು ಸುಂದರವಾದಂತಹ ಟೆಂಪಲ್ಲು. ಇಲ್ಲಿ ಪ್ರಮುಖ ದೇವಿ ಕರುಮಾರಿಯಮ್ಮ. ಇಲ್ಲಿ ಕೂಡ ದರ್ಶನಕ್ಕೆ ಟೈಮಿಂಗ್ ಇದೆ. ಆಮೇಲೆ ಅದರ ಒಳಭಾಗದಲ್ಲಿ ಇನ್ನು ಚಿಕ್ಕದಾದಂತಹ ದೇವರುಗಳನ್ನು ನೋಡೋದಕ್ಕೆ ಸಾಧ್ಯ. ತುಂಬ ಏನು ದೊಡ್ಡದಾದಂತಹದ್ದಲ್ಲ, ಇದು ಚಿಕ್ಕದಾದಂತಹ ಗುಡಿ ಅಥವಾ ದೇವಸ್ಥಾನ ಅಂತ ಕರೀತಾರೆ. ಬಟ್ ತುಂಬಾ ಸುಂದರವಾಗಿದೆ, ಅಷ್ಟೇ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ದೇವಾಲಯದ ಪಾವಿತ್ರ್ಯತೆಯನ್ನು ಉಳಿಸೋ ದೃಷ್ಟಿಯಿಂದ ಒಳಭಾಗದಲ್ಲಿ ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಅಲೋ ಇಲ್ಲ. ಸೊ ಅದಕ್ಕೆ ಪೂರ್ತಿಯಾಗಿ ಕವರ್ ಮಾಡೋಕ್ಕಾಗಿಲ್ಲ ಈ ವಿಡಿಯೋದಲ್ಲಿ. ಆದರೆ ನೀವೇನಾದರೂ ಶೃಂಗಗಿರಿಯ ಷಣ್ಮುಖ ಸ್ವಾಮಿನ ನೋಡೋಕ್ಕೆ ವಿಸಿಟ್ ಮಾಡೋಕ್ಕೆ ಬರ್ತೀರಾ ಅಂತ ಅಂದರೆ ಅಲ್ಲೇ ಪಕ್ಕದಲ್ಲಿರುವಂತಹ ಈ ಸುಂದರವಾದಂತಹ ದೇವಾಲಯವನ್ನು ಮಸ್ಟ್ ವಿಸಿಟ್. ಇದು ದೇವಾಲಯದ ಒಳಾಂಗಣ. ಒಳಭಾಗದಲ್ಲಿ ದೇವರು ಇರೋದು. ಕಲ್ಲಿನ ಕೆತ್ತನೆಗಳು ಕೂಡ ಅದ್ಭುತವಾಗಿದೆ. ಎಸ್ಪೆಷಲಿ ಈವ್ನಿಂಗ್ ಹೊತ್ತಿಗೆ ತುಂಬ ಜನ ವಿಸಿಟ್ ಮಾಡ್ತಾರೆ ಇಲ್ಲಿ. ಇನ್ನು ಸುತ್ತಲೂ ಪುಟ್ಟದಾದಂತಹ ದೇವರ ವಿಗ್ರಹಗಳು, ಆಮೇಲೆ ಚಿಕ್ಕ ಗುಡಿಯ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದರ ಒಂದು ಕಲ್ಲಿನ ವಿಗ್ರಹ ಇದೆ. ಸುತ್ತಲೂ ಎಲ್ಲ ದಿಕ್ಕಿನಲ್ಲೂ ಈ ಥರ ದೇವರ ಗುಡಿ ವಿಗ್ರಹಗಳನ್ನು ನೋಡೋದಕ್ಕೆ ಸಾಧ್ಯ. ಹಾಗೆ ಸುತ್ತುವರೆದು ನೀವು ಆ ಕಡೆ ಬಂದರೆ ಇನ್ನು ಲೆಫ್ಟ್ ಸೈಡಲ್ಲಿ ಕೂಡ ಚಿಕ್ಕದಾದ ಎರಡು ಗುಡಿನ ನೋಡೋದಕ್ಕೆ ಸಾಧ್ಯ. ಸೊ ಇದೊಂದು ಅಮೇಝಿಂಗ್ ಟೆಂಪಲ್ಲು. ನೀವೇನಾದರೂ ರಾಜರಾಜೇಶ್ವರಿ ನಗರದಲ್ಲಿ ಇದ್ದೀರಾ ಅಂತ ಅಂದರೆ ಸೊ ಡೋಂಟ್ ಮಿಸ್ ಟು ವಿಸಿಟ್ ದಿಸ್ ಪ್ಲೇಸ್. ಈ ಟೆಂಪಲನ್ನು ರಥದ ರಚನೆಯಲ್ಲಿ ಕಟ್ಟಿದ್ದಾರೆ. ಇದೊಂದು ಪ್ರಮುಖವಾದಂತಹ ಹಿಂದೂ ಟೆಂಪಲ್. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಫ್ ಯು ಲೈಕ್, kindly subscribe, watch, share and also hit on bell icon to get all the future notification. Thank you for watching.